ನನ್ನ ಹೆಸರು ದಿವ್ಯಾ ಅಂತ ಹೇಳಿ. ನಾನು ಪಾಸ್ಟ್ 7 to 8 ಮಂತ್ಸ್ ಇಂದ ಈ ಶ್ರೀ ಯೋಗಧಾಮದಲ್ಲಿ ಯೋಗ ಕ್ಲಾಸ್ ಅಭ್ಯಾಸ ಮಾಡ್ತಾ ಇದ್ದೀನಿ. ನಾನು ಮೇನ್ ಇಲ್ಲಿ ಬಂದು ಜಾಯ್ನ್ ಆಗಿದ್ದೆ ಏನಕ್ಕೆ ಅಂದ್ರೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿತ್ತು. ನಾನು ಫಿಸಿಯೋಥೆರಪಿ ಎಲ್ಲ ಮಾಡ್ಕೊಂಡೆ, ಬಟ್ ಆದ್ರೆ ಪ್ರಯೋಜನ ಆಗಲಿಲ್ಲ. ಅದರಿಂದ ಇಲ್ಲಿಗೆ ಬಂದು ಜಾಯ್ನ್ ಆಗಿತ್ತು. ಇಲ್ಲಿ ಬಂದು 3 ಮಂತ್ಸ್ಗೆ ನಂಗೆ ಕಂಪ್ಲೀಟ್ ಆಗಿ ಕವರ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ ಈಗ. ಅದಾದ್ಮೇಲೆ ಇಲ್ಲಿ ಒಂದು ನನಗೆ ವಿಭಿನ್ನತೆ ಅನ್ಸಿದ್ದು ಅಂದ್ರೆ, ನಾನು ಇಲ್ಲಿ ಯೋಗಕ್ಕೆ ಮಾತ್ರ ಬರ್ತಾ ಇಲ್ಲ. ಅಂದ್ರೆ ಬೇರೆ ಕಡೆ ಹೋದಾಗ ಬರೀ ಯೋಗ ಮಾತ್ರ ಮಾಡಿಸ್ತಾರೆ, ಬಟ್ ಇಲ್ಲಿ ಆಗಿಲ್ಲ. ವಿಭಿನ್ನತೆ, ಪ್ರತಿದಿನ ಚಿಂತನ ಹೇಳೋದಿರ್ಬೋದು ಅಥವಾ ಭಜನೆಗಳು. ನಾವೆಲ್ಲೂ ಈ ವಯಸ್ಸಿಗೆ ಭಜನೆ ಮಾಡೋದು ಅದೆಲ್ಲ ಮರ್ತೋಗಿದೆ. ನಮ್ ಅಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ನೆನಪೇ ಹೊರತು ಈ ಜನರೇಷನ್ ಅಲ್ಲಿ ಯಾರು ಭಜನೆ ಮಾಡಲ್ಲ. ಯಾವುದೇ ಒಂದು ಹಬ್ಬ ಆಚರಣೆ ಆಗಿರ್ಬೋದು, ವುಮೆನ್ಸ್ ಡೇ ಸೆಲೆಬ್ರೇಷನ್, ಚಿಲ್ಡ್ರನ್ಸ್ ಡೇ, ಅದೇ ರೀತಿ ಬಸವ ಜಯಂತಿ, ಈ ರೀತಿ ಎಲ್ಲದನ್ನ ಆಚರಣೆ ಮಾಡ್ಕೊಂಡು ಅದಕ್ಕೆ ಅನುಕೂಲವಾಗದ ಭಜನೆಗಳನ್ನ ಹೇಳ್ಕೊಂಡು ನಮಗೆ ಅಭ್ಯಾಸ ಮಾಡಿಸ್ತಾ. ಭಗವದ್ಗೀತೆ ಈಗ ಯಾವ ಕ್ಲಾಸ್ ಅಲ್ಲಿ ಭಗವದ್ಗೀತೆ ಹೇಳ್ಕೊಡ್ತಾರೆ ಅಥವಾ ಪಠನೆ ಮಾಡ್ತಾರೆ? ಯಾರು ಹೇಳ್ಕೊಡೋದಿಲ್ಲ. ಅದೇ ಒಂದು ಸಪರೇಟ್ ಆಗಿ ಕೋರ್ಸ್ ಅಂತ ಹೋಗ್ಬೇಕಾಗತ್ತೆ. ಇಲ್ಲಿಗೆ ನಾವು ಬಂದು ಯೋಗ ಮಾತ್ರ ಕೈ ಎತ್ತೀನಿ ಕಾಲೆತ್ತೀನಿ ಅಂತ ಯಾವತ್ತೂ ನನಗೆ ಅನ್ಸಿಲ್ಲ. ಒಂದು ರಿಫ್ರೆಶ್ಮೆಂಟ್, ನಾವು ವರ್ಕಿಂಗ್ ವುಮೆನ್ಸ್ ಆಗಿರೋದ್ರಿಂದ ನಮ್ಗೆ ಸ್ಟ್ರೆಸ್, ಪ್ರೆಷರ್ ಎಲ್ಲ ಇರುತ್ತೆ. ಅದರಿಂದ ಇಲ್ಲಿಗೆ ಬಂದು ನಾವು ಹೋದಾಗ ಎಷ್ಟು ರಿಲ್ಯಾಕ್ಸೇಷನ್ ಅಂದ್ರೆ ಅಷ್ಟು ನಮ್ಗೆ ಫೀಲ್ ಅನ್ಸುತ್ತೆ. ನನ್ಗೆ ಯಾವತ್ತೂ ನಂಗೆ ಇಲ್ಲಿಗೆ ಬರೋದ್ ಬೇಡಪ್ಪ, ಸುಸ್ತಾಗಿದೆ ಅಂತ ಫೀಲ್ ಯಾವತ್ತೂ ಅನ್ಸಿಲ್ಲ. ಅದಾದ್ಮೇಲೆ ನಾವು ಅಂದ್ರೆ ಈಗಿನ ಜನರೇಷನ್ ಏನಂದ್ರೆ ನಾನು ಕಲಿಬೇಕು ಅಂತ ಸ್ಟೂಡೆಂಟ್ಸ್ ಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಬಟ್ ನನಗೆ ಒಂದು ವಿಭಿನ್ನತೆ ಅನ್ಸಿದ್ದು, ಮೇಡಮ್ ಅವ್ರು ಮಾಸ್ಟರ್ಸ್ ಮಾಡಿದ್ದಾರೆ, ನನಗೆ ಸಾಕು ಇದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ, ಇದನ್ನೇ ಮಾಡ್ಕೊಂಡು ಹೋಗ್ತೀನಿ ಅಂತ ಅವ್ರಿಗೆ ಯಾವತ್ತೂ ಅನ್ಸಿಲ್ಲ. ಇಲ್ಲ, ನಾನೇನ್ ಕಲೀಲಿ, ನಾನು ನೆಕ್ಸ್ಟ್ ಏನ್ ಮಾಡ್ಲಿ. ಅವ್ರು ಕಲಿತಾ ಇದ್ದು ಅಷ್ಟು ನಮಗೆ ಹೆಲ್ಪ್ ಆಗ್ತದೆ. ಅವ್ರು ಕಲ್ತ್ಕೊಂಡ್ಬಂದು ನೆಕ್ಸ್ಟ್ ನಮಗೆ ಹೇಳ್ಕೊಡ್ತಾರೆ. ಅದರಿಂದ ಫಾಸ್ಟಿಂಗ್ ಕ್ರಿಯೇಟ್ಸ್ ಇರ್ಬೋದು, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಮಕ್ಕಳಿಗೆ ಮಿಡ್ ಬ್ರೈನ್ ಆಕ್ಟಿವೇಶನ್, ಈ ಹಳ್ಳಿಲಿ ಬಂದ್ಬಿಟ್ಟು ಯಾರು ಈ ತರ ಟೀಚರ್ಸ್ ನಾನು ನೋಡೇ ಇರ್ಲಿಲ್ಲ. ಅಷ್ಟು ಖುಷಿ ಆಗ್ತಾ ಇದೆ. ಮಕ್ಕಳಿಗೆ ಮಿಡ್ ಬ್ರೈನ್ ಆಕ್ಟಿವೇಶನ್ ಅಂತ ಒಂದು ಕೋರ್ಸ್ ಮಾಡಿದ್ರು. ನನ್ ಮಗಳಿಗೆ ಬೇಡ ಅನ್ಕೊಂಡಿದ್ದಾದ್ಮೇಲೆ ನಾನು ಡಿಸೈಡ್ ಮಾಡಿ ಇಲ್ಲ ಪರವಾಗಿಲ್ಲ ಸೇರ್ಸೋಣ, ಏನಿರುತ್ತೆ ನೋಡೋಣ ಅಂತ ಟ್ರೈ ಮಾಡಿದ್ದು. ಅದನ್ನ ನೀವು ಸಿಟಿಲೆಲ್ಲ ಹೋದ್ರೆ ನಿಜವಾಗ್ಲು ನೀವು 50,000-60,000 ರುಪೀಸ್ ಕೊಟ್ಟು ಪೇ ಮಾಡಿ ಕಲ್ಸ್ಬೇಕಾಗತ್ತೆ. ಬಟ್ ಅಕ್ಕ ಇಲ್ಲಿ 12,000ಗೆ 1 ವೀಕ್ ಕೋರ್ಸ್ ಮಾಡಿದ್ರು. ಅದರಲ್ಲಿ ಮಕ್ಕಳು ಕಲರ್ ಐಡೆಂಟಿಫಿಕೇಶನ್ ಇರ್ಬೋದು, ಲೆಟರ್ ಕಣ್ಣು ಮುಚ್ಕೊಂಡು ಇದನ್ನೆಲ್ಲ ಬೇರೆಯವ್ರಿಗೆ ಜನಕ್ಕೆ ತೋರಿಸಿದ್ರೆ ಏನಂತಾರೆ, ಇಲ್ಲ ಇದೇನೋ ಮಾಟ ಮಂತ್ರ ಅಥವಾ ಇಲ್ಲ ಕಣ್ಣು ಮುಚ್ಕೊಂಡು ಕಣ್ಣಲ್ಲಿ ಕಾಣಿಸ್ತಾ ಇದೆ. ಬಟ್ ನಾವ್ ಎಷ್ಟು ಟೆಸ್ಟ್ ಮಾಡಿದೀವಿ ಅಂದ್ರೆ ಅಷ್ಟು ಟೆಸ್ಟ್ ಮಾಡಿ ನಮ್ಮ ಮಕ್ಳಿಗೆಲ್ಲ ಕಲ್ಸಿದೀವಿ. ಮಕ್ಳು ಕೂಡ ಯೋಗಕ್ಕೆ ಈಗ ಎಲ್ಲಾ ಮಕ್ಳು ಇಲ್ಲಪ್ಪ ನಾನು ಡ್ಯಾನ್ಸಿಗೆ ಹೋಗ್ತೀನಿ ಅದಕ್ಕೆ ಹೋಗ್ತೀನಿ ಅನ್ನೋದಕ್ಕಿಂತ ಇಲ್ಲಿಗೆ ಬಂದು ಕಲಿತಾ ಇದಾರೆ. ನಮ್ ಕ್ಲಾಸಲ್ಲಿ ನಿಯರ್ ಬೈ 5 to 6 ಮೆಂಬರ್ಸ್ ಮಕ್ಳಿದ್ದಾರೆ. ಚಿಕ್ಕ ಮಕ್ಳು, 7-8 ವರ್ಷದ ಮಕ್ಳು. ಅವರೆಲ್ಲ ಎಷ್ಟು ಖುಷಿಯಾಗಿ ಆಟ ಆಡ್ತಾರೆ ಅಂದ್ರೆ, ಇಲ್ಲಿ ಯೋಗದ ಜೊತೆಗೆ ಆಕ್ಟಿವಿಟೀಸ್ ಮಾಡಿಸ್ತಾರೆ. ಪ್ರತಿ ವಾರಕ್ಕೆ 2 ಸಲ 3 ಸಲ ಆಕ್ಟಿವಿಟೀಸ್. ಒಂದಿನ ಮಾಡಿದ್ ಇನ್ನೊಂದ್ ದಿನ ಸಿಗಲ್ಲ. ಅದೇ ರೀತಿ ಯೋಗದಲ್ಲಿ 5 ದಿನ ಯೋಗ ಮಾಡ್ತಾ ಇದೀವಿ ಅಂದ್ರೆ 5 ದಿನನೂ ಒಂದೇ ಕ್ರಿಯೆ ಯಾವತ್ತೂ ಮಾಡ್ತಾ ಇಲ್ಲ ನಾವು. ಪ್ರತಿದಿನ ಒಂದೊಂದು ಅವ್ರು ಬೈಫರ್ಕೇಟ್ ಮಾಡ್ಕೊಂಡು ಪ್ರತಿ ಸಲ ನಾನು ಹೊಸದಾಗಿ ಏನ್ ಕೊಡ್ಲಿ, ಏನ್ ಮಾಡ್ಲಿ ಅನ್ನೋದನ್ನ ಅವರು ಎಷ್ಟು ತಯಾರಿ ಮಾಡ್ಕೊಂಡ್ ಬಂದಿರ್ತಾರೆ ಅಂದ್ರೆ ನಾನು ಎಲ್ಲೂ ಈ ತರದ್ ನೋಡಿರ್ಲಿಲ್ಲ. ಒಬ್ಬ ಟೀಚರು ಈ ಲೆವೆಲ್ ಪ್ರಿಪ್ರೇಷನ್ ಆಗಿ ಒಂದ್ ಕ್ಲಾಸ್ ನ ನಡೆಸ್ತಾರೆ ಅಂತ ಹೇಳಿದ್ರೆ ರಿಯಲಿ ಗ್ರೇಟ್. ನಾನ್ ರಜನಿ ಅಕ್ಕಂಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ರೀತಿ ತುಂಬಾ ಜನಕ್ಕೆ ಉಪಯೋಗ ಆಗ್ಲಿ, ಈ ವಿದ್ಯೆಗಳನ್ನ ಎಲ್ಲರೂ ಕಲೀಲಿ ಅನ್ನೋದು ನನ್ನ ಆಶೆ. ಥ್ಯಾಂಕ್ ಯು.